ಎದುರಾಳಿ ಯಾರೇ ಇರಲಿ ಹವ ಮಾತ್ರ ನಮ್ದೇ. ಗರ್ಜಿಸಿದ ಬೆಂಗಳೂರು, ನಡುಗಿದ ಯುಪಿ ವಾರಿಯರ್ಸ್ನ ಪಾಳೆಯ. ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದೆ ನಮ್ಮ ಸ್ಮೃತಿ ಮಂದಾನ ಆರ್ಮಿ. ನಮಸ್ಕಾರ ಸ್ನೇಹಿತರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವರ್ಸಸ್ ಯುಪಿ ವಾರಿಯರ್ಸ್ ನಡುವೆ ಮ್ಯಾಚ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿರುತ್ತೆ. ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆಗಿರೋದು ಶಾಕ್. ದೀಪ್ತಿ ಶರ್ಮಾ ಅವರ ಶಾಕಿಂಗ್ ಓಪನಿಂಗ್ ಪೇರ್ ಆಗಿ ಬರ್ತಾರೆ. ದೀಪ್ತಿ ಶರ್ಮಾ ಹಾಗೆ ಮೆಗ್ ಲೈನಿಂಗ್ ಅವರ ಓಪನಿಂಗ್ ಪೇರ್ ಬಂದ್ಬಿಟ್ಟು ಚೆನ್ನಾಗಿ ಆಡಿ 8 ಓವರ್ಗೆ 74 ರನ್ ಅನ್ನ ಗಳಿಸಿರುತ್ತೆ. ಒಂದೇ ಒಂದು ವಿಕೆಟ್ ಅನ್ನು ತೆಗೆದುಕೊಳ್ಳಲು RCB ವಿಫಲವಾಗಿರುತ್ತೆ. 8 ಓವರ್ನ ನಂತರ ನೋಡಿ ಯುಪಿ ವಾರಿಯರ್ಸ್ನ ಪತನ ಶುರುವಾಯಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸೌತ್ ಆಫ್ರಿಕನ್ ಆಟಗಾರರಾದಂಥ ನಡೆನ ಡಿ ಕ್ಲಾರ್ಕ್ ಅವರು ಮೊದಲ ವಿಕೆಟನ್ನು ತೆಗೆದುಕೊಳ್ತಾರೆ. ಇದಾದ ಮೇಲೆ ಆಗಿರೋದು ನಿಜಕ್ಕೂ ಅಚ್ಚರಿ. ಯುಪಿ ವಾರಿಯರ್ಸ್ನ ಮೊದಲ ವಿಕೆಟ್ ಬಿದ್ದಿದ್ದೇ ತಡ. ಇಡೀ ತಂಡ ಒಮ್ಮೆಲೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅದೇ ಥರದ ಬೌಲಿಂಗ್ ಅನ್ನು ಮಾಡಿತ್ತು. ಯಾವುದೇ ಥರದ ಒಬ್ಬ ಪ್ಲೇಯರ್ ಕೂಡ ಪಾರ್ಟ್ನರ್ಶಿಪ್ ಅನ್ನು ಮಾಡೋದಕ್ಕೆ ಬಿಡಲೇ ಇಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತವಾಗಿ ವಿಕೆಟ್ಗಳನ್ನು ತೆಗೆಯುತ್ತಾ 20 ಓವರ್ಗಳಿಗೆ 8 ವಿಕೆಟ್ಗಳನ್ನು ಕಬಳಿಸಿ ಕೇವಲ 143 ರನ್ಗಳನ್ನ ಸಾಧಾರಣವಾದ ಮೊತ್ತವನ್ನು ಕಲೆ ಹಾಕಲು ಯುಪಿ ವಾರಿಯರ್ಸ್ ತಂಡಕ್ಕೆ ಬಿಡುತ್ತೆ. ಹಾಗೆ ನಮ್ಮ RCBಯ ಲೈನ್ಅಪ್ ನಲ್ಲಿ ನಡೆನ ಡಿ ಕ್ಲಾರ್ಕ್ ಅವರು 4 ಓವರ್ ಬೌಲಿಂಗ್ ಮಾಡಿ 4 ವಿಕೆಟ್ಗಳನ್ನ ತೆಗೆದುಕೊಂಡು 5.2 ಎಕಾನಮಿಯನ್ನ ಹೊಂದಿರುತ್ತಾರೆ. ಹಾಗೆ ಗ್ರೇಸ್ ಹ್ಯಾರಿಸ್ ಅವರು ಕೂಡ 3 ಓವರ್ ಬೌಲಿಂಗ್ ಮಾಡಿ 2 ವಿಕೆಟ್ಗಳನ್ನ ಪಡೆದುಕೊಂಡಿದ್ದಾರೆ. ಇನ್ನು ನಾನು ಲಾರೆನ್ ಬೆಲ್ ಅವರ ಬಗ್ಗೆ ಮಾತನಾಡಲೇಬೇಕು. ಏಕೆಂತಂದರೆ 4 ಓವರ್ ಬೌಲಿಂಗ್ ಮಾಡಿ 5.2 ಎಕಾನಮಿ ಹೊಂದಿರುವಂಥ ಒನ್ ಆಫ್ ದಿ ಬೆಸ್ಟ್ ಎಕಾನಮಿ ಬೌಲರ್ ಆಗಿ RCBಯ ಪರವಾಗಿ ಲಾರೆನ್ ಬೆಲ್ ಅವರು ಹೊರಹೊಮ್ಮುತ್ತಾರೆ. ಬ್ಯಾಟಿಂಗ್ಗೆ ಬಂದಂಥ RCBಯ ಸ್ಮೃತಿ ಮಂದಾನ ಹಾಗೆ ಗ್ರೇಸ್ ಹ್ಯಾರಿಸ್ ಬಾಲಿಂಗ್ ನಲ್ಲಿ ಕೂಡ ಕಮಾಲ್ ಮಾಡಿರುತ್ತಾರೆ. ಹಾಗೆ ಬ್ಯಾಟಿಂಗ್ ನಲ್ಲಿಯೂ ಕೂಡ ಪ್ರಮುಖವಾದ 75 ರನ್ ಅನ್ನು ಸಿಡಿಸಿ ಸ್ಕೋರ್ ಅನ್ನ ಬೆನ್ನತ್ತದಕ್ಕೆ ಇನ್ನು ಟೀಮ್ಗೆ ಈಸಿಯಾಗಿ ಮಾಡಿಕೊಡ್ತಾರೆ. ಇವರ ಜೊತೆಗೆ ಕ್ಯಾಪ್ಟನ್ ಕೂಡ ತಮ್ಮ ಹಾಫ್ ಸೆಂಚುರಿಯನ್ನ ಕಂಪ್ಲೀಟ್ ಮಾಡ್ತಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನೇರವಾಗಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಂತ ಮೊದಲ ತಂಡವಾಗಿ ಹೋಗುತ್ತೆ. ಏನೇ ಆಗಲಿ ಇನ್ನು ಒಂದು ಹೆಜ್ಜೆ ಮಾತ್ರ ಬಾಕಿ. ರಾಯಲ್ಸ್ ಮತ್ತೊಮ್ಮೆ ಕಪ್ ಎತ್ತುತ್ತದೆ. ನಿಮಗೇನನ್ಸುತ್ತೆ? 2026ರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡ ಕಪ್ ವಿನ್ ಆಗುತ್ತಾ ಅಥವಾ ಇಲ್ಲ? ಕಮೆಂಟ್ ಮೂಲಕ ತಿಳಿಸಿ.